ಹರಿ ಓಂ. ಎಲ್ಲರಿಗೂ ಶುಭೋದಯ. ಸಂಸ್ಕಾರ ಸಂಘಟನೆ ಸೇವೆ SPYSS ರಿಜಿಸ್ಟರ್ಡ್ ಕರ್ನಾಟಕ. ಇವತ್ತಿನ ಯೋಗಾಭ್ಯಾಸಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. DD ಕ್ಲಿಕ್ಸ್ ವತಿಯಿಂದ ಹಮ್ಮಿಕೊಂಡಂಥ ಯೋಗ ಆ್ಯಂಡ್ ವಿಲ್ನೆಸ್ ಪ್ರೋಗ್ರಾಮ್ಗೆ ಯೋಗಾಭ್ಯಾಸವನ್ನು ನಡೆಸಿಕೊಡಲು SPYSS ಫ್ರೀ ಯೋಗ ಸಿನ್ಸ್ 1980 ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಹಾಗೂ ಯೋಗ ಸ್ಪರ್ಶ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹುಬ್ಬಳ್ಳಿ ಇವರ ವತಿಯಿಂದ ಯೋಗಾಭ್ಯಾಸ ನಡೆಸಿಕೊಡಲಾಗುವುದು. ಮೊದಲಿಗೆ ಯೋಗಾಭ್ಯಾಸ ಪೂರ್ವಭಾವಿಯಾಗಿ ಮಾನಸಿಕ ಸಿದ್ಧತೆ ಪ್ರಾರ್ಥನೆಯನ್ನು ಮಾಡೋಣ. ನೇರವಾಗಿ ಕುಳಿತುಕೊಳ್ಳೋಣ. ಮೃದುವಾಗಿ ಕಣ್ಣು ಮುಚ್ಚೋಣ. ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ಇರೋಣ. ಮನಸ್ಸಿನಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಹೊರಗಾಕ್ತಾ ನಿಧಾನವಾಗಿ ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಉಸಿರು ತಗೊಳ್ತಾ 3 ಬಾರಿ ಓಂಕಾರ ಪ್ರಾರ್ಥನೆ ಹಾಗೂ ಗುರುಸ್ತುತಿಯನ್ನು ಹೇಳೋಣ. ಉಸಿರು ಒಳಗೆ ತಗೊಳ್ಳೋಣ. सहना भवतु सहनौ भुनक्तु सह वीर्यं करवावहै तेजस्विनापदितमस्तु मा विद्विषावहै. ॐ शान्ति शान्ति शान्तिः. गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಶಿರವಾಗಿ ನಮಸ್ಕರಿಸೋಣ. ನಿಧಾನವಾಗಿ ಮೇಲೆ ಬರೋಣ. ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳೋಣ. ಹಸ್ತಗಳನ್ನು ಕೆಳಗಿಳಿಸುತ್ತಾ ಕರದರ್ಶನವನ್ನು ಮಾಡೋಣ. ಹರಿ ಓಂ. ಇವತ್ತಿನ ಯೋಗ ಸಾಧನೆಯನ್ನು ಪ್ರಾರಂಭಿಸೋಣ. ಶ್ವಾಸಕ್ರಿಯೆಗಳನ್ನು ಮಾಡೋಣ. ಮೊದಲಿಗೆ ಉದರ ಶ್ವಾಸ, ಹೊಟ್ಟೆ ಭಾಗದಿಂದ ಉಸಿರಾಟ ಮಾಡುವುದು. ಸ್ಥಿತಿಗೆ ಬರೋಣ. 2 ಮೊಣಕೈಗಳನ್ನು ನೆಲಕ್ಕೆ ಹಚ್ಚೋಣ. ಹಸ್ತಗಳನ್ನು ಕೆಳಮುಖವಾಗಿರಿಸಿ ನೆಲ ಸ್ಪರ್ಶಿಸಿರಲಿ. ಕತ್ತು ನೇರವಾಗಿರಲಿ. ಉಸಿರಾಟ ಪ್ರಾರಂಭ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಮೇಲೆ ಬರೋಣ. ಕೈಗಳನ್ನು ಕಾಲುಗಳ ಮುಂದೆ, ಹಸ್ತಗಳನ್ನು ಊರೋಣ. ಎದೆ ವಿಶಾಲವಾಗಿಸೋಣ. ಎದೆ ಭಾಗದಿಂದ ಉಸಿರಾಟದ ಕ್ರಿಯೆ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಮುಂದಿನ ಶ್ವಾಸಕ್ರಿಯೆ ಗ್ರೀವ ಶ್ವಾಸ. ಕೈಗಳು ನೇರವಾಗಿ ಚಾಚೋಣ. ಉಸಿರು ತಗೊಳ್ತಾ ಮೇಲೆ ತರೋಣ. ಹಾಗೆ ಕೈಗಳನ್ನು ಮೊಣಕೈ ಮಡಚಿ ಹಸ್ತಗಳನ್ನು ಬೆನ್ನಿಂದ ಇಟ್ಕೊಳ್ಳೋಣ. ಸಾಧ್ಯವಾದಷ್ಟು ತೋಳುಗಳನ್ನು ಕಿವಿಗೆ ಹತ್ತಿರ ತರೋಣ. ಸ್ಥಿತಿಯಲ್ಲಿ 2 ದೀರ್ಘ ಉಸಿರಾಟ ಮಾಡೋಣ. ಉಸಿರು ಒಳಗೆ,
ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಕೈ ಮೇಲೆತ್ತೋಣ, ಕೈಗಳನ್ನು ಕೆಳಗಿಳಿಸೋಣ. ಹಾಗೆ ಪೂರ್ಣ ಶ್ವಾಸಕ್ಕೆ ಸಿದ್ಧರಾಗೋಣ. ಕೈ ಹಾಗೆ ಚಾಚಿದ್ದಿರಲಿ, ಹಸ್ತ ಮೇಲ್ಮುಖವಾಗಿರಲಿ. ಉಸಿರು ತಗೊಳ್ತಾ ಉಸಿರಿನೊಂದಿಗೆ ಕೈಗಳನ್ನು ಮೇಲೆತ್ತೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಒಳಗೆ, ಹೊರಗೆ, ಒಳಗೆ, ಹೊರಗೆ, ಒಳಗೆ, ಹೊರಗೆ. ಹಸ್ತ ಬದಲಾವಣೆ. ಕೈಗಳ ಹಸ್ತ ಕೆಳಮುಖ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಒಳಗೆ, ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಕೈಗಳನ್ನು ಪಕ್ಕಕ್ಕಿರಿಸೋಣ. ಹಸ್ತ ಕೆಳಮುಖವಾಗಿರಲಿ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಹೊರಗೆ. ಹಸ್ತ ಮೇಲ್ಮುಖಗೊಳಿಸೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಎರಡೂ ಕೈಗಳನ್ನು ಮುಂದೆ ಚಾಚೋಣ. ಹಸ್ತಗಳು ಅಭಿಮುಖವಾಗಿರಲಿ. ಉಸಿರು ತಗೊಳ್ತಾ ಪಕ್ಕಕ್ಕೆ ಸ್ಟ್ರೆಚ್ ಮಾಡೋಣ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಹಸ್ತಗಳನ್ನು ಹೊರಮುಖಗೊಳಿಸೋಣ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಕೈಗಳನ್ನು ಕೆಳಗಿಳಿಸೋಣ. ವಿಶ್ರಾಂತಿ. ಮೃದುವಾಗಿ ಕಣ್ಣು ಮುಚ್ಚೋಣ. ಎರಡೂ ಹಸ್ತಗಳನ್ನು ತೊಡೆ ಮೇಲೆ ಇಟ್ಟುಕೊಳ್ಳೋಣ. ಶ್ವಾಸಕ್ರಿಯೆಯಿಂದ ಶರೀರದಲ್ಲಾದಂಥ ಬದಲಾವಣೆಗಳನ್ನು ಸಾಕ್ಷಿ ಭಾವದಿಂದ ಅವಲೋಕಿಸೋಣ. ಮುಂದಿನ ಶ್ವಾಸಕ್ರಿಯೆ ಬದ್ಧ ಹಸ್ತ ಶ್ವಾಸ. ಎರಡೂ ಹಸ್ತಗಳನ್ನು ಎದೆ ಹತ್ತಿರ ತರೋಣ. ಹಸ್ತಗಳು ಹೊರಮುಖವಾಗಿರಲಿ. ಉಸಿರು ತಗೊಳ್ತಾ ಮುಂದೆ ಚಾಚೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಕೈ ಬದಲಾಯಿಸ್ಕೊಳ್ಳೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಈಗ 45 ಡಿಗ್ರಿ ಮೇಲೆತ್ತೋಣ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಪೂರ್ತಿ ನೆತ್ತಿ ಮೇಲೆ ಎತ್ತೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಈಗ ಹಸ್ತಗಳನ್ನು ಹಿಮ್ಮುಖಗೊಳಿಸೋಣ. ಉಸಿರು ತಗೊಳ್ತಾ ನೆತ್ತಿ ಮೇಲೆ. ಬ್ರೀದ್ ಇನ್, ಬ್ರೀದ್ ಔಟ್. ಹಸ್ತ ಬದಲಾವಣೆ. ಬ್ರೀದ್ ಇನ್, ಬ್ರೀದ್ ಔಟ್. 45 ಡಿಗ್ರಿ ಹಣೆ ನೇರಕ್ಕೆ ತರೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಎದೆ ನೇರಕ್ಕೆ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ವಿಶ್ರಾಂತಿ. ಮುಂದಿನ ಶ್ವಾಸಕ್ರಿಯೆ ಮಾರ್ಜಾಲ ಶ್ವಾಸ. ಮಾರ್ಜಾಲ ಶ್ವಾಸಕ್ಕೆ ಸಿದ್ಧರಾಗೋಣ. ಮೊಣಕಾಲಿನ ಮೇಲೆ ನಿಂತು ಎರಡೂ ಹಸ್ತಗಳನ್ನು ಭುಜದ ನೇರಕ್ಕೆ ನೆಲದ ಮೇಲೆ ಹಸ್ತಗಳನ್ನು ಊರೋಣ. ಬೆನ್ನು ನೇರವಾಗಿರಲಿ. ಈಗ ಉಸಿರು ತಗೊಳ್ತಾ ಕತ್ತನ್ನು ಮೇಲೆತ್ತೋಣ. ಬೆನ್ನಿನ ಮಧ್ಯಭಾಗವನ್ನು ಕೆಳಗೆ ಬಾಗಿಸೋಣ. ಉಸಿರು ಒಳಗೆ,
ಉಸಿರನ್ನು ಬಿಡ್ತಾ ಕತ್ತನ್ನು ಕೆಳಗೆ ಬಾಗಿಸೋಣ, ಬೆನ್ನನ್ನು ಮೇಲೆತ್ತೋಣ, ಗದ್ದ ಎದೆಗೆ ತಾಗಿಸೋ ಪ್ರಯತ್ನ ಮಾಡ್ತಾ ಇರೋಣ. ಉಸಿರು ಹೊರಗಾಗ್ತಾ ಮತ್ತೆ ಉಸಿರು ಒಳಗೆ, ಕತ್ತು ಮೇಲೆ, ಬೆನ್ನು ಕೆಳಗೆ, ಉಸಿರು ಹೊರಗೆ, ಕತ್ತು ಕೆಳಗೆ, ಬೆನ್ನು ಮೇಲೆ, ಉಸಿರು ಒಳಗೆ. ಹಾಗೆ ಕೆಳಗೆ ಕೂತ್ಕೊಳ್ಳೋಣ. ಕಟಿ ಶ್ವಾಸವನ್ನು ಮಾಡೋಣ. ಬಲಗೈಯನ್ನು ಆದಿ ಮುದ್ರೆಯಲ್ಲಿರಿಸೋಣ. ಹೆಬ್ಬೆರಳನ್ನು ಮಡಚಿ 4 ಬೆರಳನ್ನು ಮುಚ್ಚಿ ಬೆನ್ನಿಂದ ಇಟ್ಕೊಳ್ಳೋಣ. ಎಡಗೈಯಿಂದ ಬಲಗೈನ ಮಣಿಗಂಟನ್ನು ಹಿಡಿದುಕೊಳ್ಳೋಣ. ಉಸಿರು ಕೈಗಳನ್ನು ಹಿಂದೆ ಚಾಚೋಣ. ಎದೆ ವಿಶಾಲಗೊಳಿಸೋಣ. ಉಸಿರು ತಗೊಳ್ತಾ ಸ್ವಲ್ಪ ಹಿಂದೆ ಬಾಗೋಣ. ಉಸಿರು ಒಳಗೆ, ಉಸಿರನ್ನು ಬಿಡ್ತಾ ಮುಂದೆ, ಉಸಿರು ಒಳಗೆ. ಹಾಗೆ ಕೈ ಬದಲಾವಣೆ ಮಾಡಿಕೊಳ್ಳೋಣ. ಮತ್ತೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗೋಣ. ಮತ್ತೆ ಉಸಿರು ತಗೊಳ್ತಾ ಮೇಲೆ ಬರೋಣ. ಕೈಗಳನ್ನು ಬಿಡಿಸಿಕೊಳ್ಳೋಣ. ವಿಶ್ರಾಂತಿ. ಈಗ ನಿಂತು ಮಾಡುವ ಆಸನಗಳಿಗೆ ಮಾಡೋಣ. ವೀರಭದ್ರಾಸನ ಪ್ರಕಾರ 1. ಆಸನ ಮಾಡಲು ಮೊದಲಿಗೆ ಸಮಸ್ಥಿತಿಗೆ ಬರೋಣ. 2 ಕಾಲುಗಳನ್ನು ಜೋಡಿಸಿ ಕೈಗಳನ್ನು ನೇರವಾಗಿರಿಸೋಣ. ಎದೆ ವಿಶಾಲವಾಗಿರಿಸೋಣ. ಉಸಿರು ತಗೊಳ್ತಾ ಬಲಗಾಲನ್ನು 1 ಹೆಜ್ಜೆ ಮುಂದೆ ಇಡೋಣ. 2 ಪಾದಗಳ ಮಧ್ಯದ ಅಂತರ 2.5 ಅಡಿ ಇರಲಿ. ಉಸಿರು ತಗೊಳ್ತಾ ಕೈಗಳನ್ನು ಪಕ್ಕದಿಂದ ಮೇಲೆತ್ತಿ ಊರ್ಧ್ವ ನಮಸ್ಕಾರಾಸನ ಸ್ಥಿತಿಗೆ ತರೋಣ. ಉಸಿರನ್ನು ಬಿಡ್ತಾ ಬಲ ಮೊಣಕಾಲನ್ನು ಮಡಚಿ ಸ್ವಲ್ಪ ಮಡಚಿ ಮುಂದಕ್ಕೆ ತಳ್ಳೋಣ. ಎದೆ ವಿಶಾಲವಾಗಿರಲಿ. ನಿಧಾನವಾಗಿ ಕತ್ತನ್ನು ಮೇಲೆ ಎತ್ತಿ ನಮ್ಮ ಕರಮೂಲ ಹಸ್ತಗಳನ್ನು ನೋಡೋ ಪ್ರಯತ್ನ ಮಾಡೋಣ. ಸ್ಥಿತಿಯಲ್ಲಿ 2 ಉಸಿರಾಟ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಕತ್ತು ಕೆಳಗಿಳಿಸೋಣ. ಮೊಣಕಾಲು ನೇರ ಮಾಡೋಣ. ಕೈಗಳನ್ನು ಪಕ್ಕದಿಂದ ಕೆಳಗಿಳಿಸೋಣ. ಕಾಲನ್ನು ಹಿಂದೆ ತರೋಣ. ಈಗ ಎಡಗಾಲನ್ನು 1 ಹೆಜ್ಜೆ ಮುಂದೆ ಇಡೋಣ. ಉಸಿರು ತಗೊಳ್ತಾ 2 ಕೈಗಳನ್ನು ಪಕ್ಕದಿಂದ ಮೇಲೆತ್ತೋಣ. ಊರ್ಧ್ವ ನಮಸ್ಕಾರಾಸನ ಸ್ಥಿತಿಗೆ ಬರೋಣ. ಉಸಿರನ್ನು ಹೊರಗೆ ಬಿಡ್ತಾ ಎಡ ಮೊಣಕಾಲನ್ನು ಮಡಚಿ ಶರೀರವನ್ನು ಸ್ವಲ್ಪ ಮುಂದೆ ತಳ್ಳೋಣ. ಎದೆ ವಿಶಾಲಗೊಳಿಸಿ ಕತ್ತನ್ನು ಮೇಲೆ ಎತ್ತಿ ನಮ್ಮ ಹಸ್ತಗಳನ್ನು ನೋಡೋ ಪ್ರಯತ್ನ ಮಾಡೋಣ. ಸ್ಥಿತಿಯಲ್ಲಿ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಕತ್ತು ಕೆಳಗಿಳಿಸೋಣ. ಮೊಣಕಾಲು ನೇರಗೊಳಿಸೋಣ. ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸೋಣ. ಹಾಗೆ ಕಾಲನ್ನು ಹಿಂದೆ ತೆಗೆದುಕೊಳ್ಳೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಮೃದುವಾಗಿ ಕಣ್ಣು ಮುಚ್ಚಿ ಆಸನದಿಂದ ಆದಂಥ ಪರಿಣಾಮವನ್ನು ಗಮನಿಸೋಣ. ಮುಂದಿನ ಆಸನ ಪಾರ್ಶ್ವೋತ್ಥಾನಾಸನ. ಪಾರ್ಶ್ವೋತ್ಥಾನಾಸನ ಸ್ಥಿತಿಗೆ ಹೋಗುವ ಪೂರ್ವದಲ್ಲಿ ಸಮಸ್ಥಿತಿಗೆ ಬರೋಣ. ಕಾಲುಗಳನ್ನು ಜೋಡಿಸಿ ಕೈ ನೇರಗೊಳಿಸೋಣ. ನಿಧಾನವಾಗಿ ಎಡಗಾಲನ್ನು ಎಡಪಾರ್ಶ್ವಕ್ಕಿಡೋಣ. ಬಲಗಾಲನ್ನು ಬಲಪಾರ್ಶ್ವಕ್ಕಿಡೋಣ. 2 ಪಾದಗಳ ಮಧ್ಯೆ ಕನಿಷ್ಠ 2.5 3 ಅಡಿ ಅಂತರವಿರಲಿ. ಉಸಿರು ತಗೊಳ್ತಾ 2 ಕೈಗಳನ್ನು ಪಕ್ಕಕ್ಕೆ ಚಾಚಿ ಭುಜದ ನೇರಕ್ಕೆ ತರೋಣ. ಹಾಗೆ ಉಸಿರು ಬಿಡ್ತಾ ಬಲಪಾರ್ಶ್ವಕ್ಕೆ ಹೊಳ್ಳೋಣ. ಅದೇ ರೀತಿ ಬಲಪಾದವನ್ನು ತಿರುಚಿಕೊಂಡಿರೋಣ. ಉಸಿರು ತಗೊಳ್ತಾ ಹಸ್ತಗಳನ್ನು ಮೇಲ್ಮುಖ ಮಾಡಿ ಊರ್ಧ್ವ ಹಸ್ತಾಸನ ಸ್ಥಿತಿಗೆ ಬರೋಣ. ಹಸ್ತ ಮುಮ್ಮುಖವಾಗಿರಲಿ. ಕೈ ನೇರವಾಗಿ ಚಾಚಿರಲಿ.
ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಾಗೋಣ. ಹಸ್ತಗಳನ್ನು ಮೊಣಕಾಲಿನ ಮೇಲೆ ಇಟ್ಟು ಸ್ವಲ್ಪ ಸ್ವಲ್ಪ ಜರಿಸ್ತಾ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾತ್ರ ಮುಂದೆ ಬಾಗೋಣ. ಸ್ಥಿತಿಲಿ ಉಸಿರಾಟ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೊಳ್ತಾ ಮೇಲೆ ಬರೋಣ. ಕೈ ಮೇಲೆತ್ತೋಣ. ಹಾಗೆ ಮುಂದೆ ತಿರುಗೋಣ. ಪಾದವನ್ನು ನೇರಗೊಳಿಸೋಣ. ಎಡಪಾದವನ್ನು ಎಡಪಾರ್ಶ್ವಕ್ಕೆ ತಿರುಚೋಣ. ಶರೀರವನ್ನು ಎಡಪಾರ್ಶ್ವಕ್ಕೆ ಹೊರಳಿಸೋಣ. ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರನ್ನು ಬಿಡ್ತಾ ಪಕ್ಕಕ್ಕೆ ಬಾಗೋಣ. ಎರಡು ಕೈಗಳನ್ನು, ಹಸ್ತಗಳನ್ನು ಮೊಣಕಾಲಿನ ಕೆಳಭಾಗದಲ್ಲಿರಿಸಿ ನಿಧಾನವಾಗಿ ಸಪೋರ್ಟ್ ತಗೊಂಡು ಕೆಳಗೆ ಜರಿಸೋಣ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾತ್ರ ಪಕ್ಕಕ್ಕೆ ಬಾಗಿ ಸ್ಥಿತಿಲಿ ಉಸಿರಾಟ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ನಿಧಾನವಾಗಿ ಮೇಲೆ ಬರೋಣ. ಕೈಗಳನ್ನು ಭುಜದ ನೇರಕ್ಕೆ ಪಕ್ಕಕ್ಕೆ ತಿರ್ಚೋಣ. ಮುಂದೆ ಟರ್ನ್ ಆಗೋಣ. ಪಾದ ನೇರಗೊಳಿಸೋಣ. ಕೈ ಕೆಳಗಿಳಿಸೋಣ. ಎರಡೂ ಕಾಲುಗಳನ್ನು ಹತ್ತಿರ ತರೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಆಸನದಿಂದ ಶರೀರದ ಮೇಲೆ ಆದಂಥ ಪರಿಣಾಮಗಳನ್ನು ಅವಲೋಕಿಸೋಣ. ಸಮಸ್ಥಿತಿಗೆ ಬರೋಣ. ಮುಂದಿನ ಆಸನ ಗೋಮುಖಾಸನ. ಬಲಗೈಯನ್ನು ಉಸಿರು ತಗೊಳ್ತಾ ಮುಂದಕ್ಕೆ ಚಾಚೋಣ. ಹಾಗೆ ನಿಧಾನವಾಗಿ ಮೇಲೆತ್ತೋಣ. ಉಸಿರನ್ನು ಬಿಡ್ತಾ ಮೊಣಕೈ ಮಡಚಿ ಕೈಯನ್ನು ಬೆನ್ನಿಂದ ಇಟ್ಕೊಳ್ಳೋಣ. ಎಡಗೈಯನ್ನು ಬೆನ್ನು ಹಿಂದಿನಿಂದ ಮಡಚಿ ಎರಡೂ ಕೈಗಳು ಲಾಕ್ ಮಾಡೋಣ. ಕತ್ತನ್ನು ನಿಧಾನವಾಗಿ ಮೇಲೆತ್ತಿ ಮೊಣಕೈ ತುದಿಯನ್ನು ನೋಡೋಣ. ಸ್ಥಿತಿಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಕತ್ತನ್ನು ಕೆಳಗಿಳಿಸೋಣ. ಎಡಗೈಯನ್ನು ಕೆಳಗಿಳಿಸೋಣ. ಬಲಗೈಯನ್ನು ಮೇಲೆತ್ತೋಣ. ಮುಂದೆ ತರೋಣ. ನಿಧಾನವಾಗಿ ಕೆಳಗಿಳಿಸೋಣ. ಹಾಗೆ ಇನ್ನೊಂದು ಕೈಯಿಂದ ಮಾಡೋಣ. ಎಡಗೈಯನ್ನು ಉಸಿರು ತಗೊಳ್ತಾ ಮುಂದೆ ಚಾಚೋಣ. ಹಾಗೆ ಮೇಲೆ ಎತ್ತೋಣ. ಉಸಿರು ಬಿಡ್ತಾ ಎಡ ಮೊಣಕೈಯನ್ನು ಮಡಚಿ ಎಡಗೈ ಹಸ್ತವನ್ನು ಬೆನ್ನ ಮೇಲೆ ಇಟ್ಕೊಳ್ಳೋಣ. ಬಲಗೈಯನ್ನು ಹಿಂದಿನಿಂದ ಮಡಚಿ ಎರಡು ಕೈಗಳನ್ನು ಲಾಕ್ ಮಾಡೋಣ. ಸಾಧ್ಯವಾದರೆ ಲಾಕ್ ಮಾಡೋಣ. ಇಲ್ಲಾಂದರೆ ಎರಡೂ ಹಸ್ತಗಳನ್ನು ಬೆನ್ನ ಮೇಲೆ ಇಟ್ಕೊಂಡು ಕತ್ತನ್ನು ಮೇಲೆ ಎತ್ತಿ ಮೇಲಿರುವಂಥ ಮೊಣಕೈ ತುದಿ ನೋಡ್ತಾ ಉಸಿರಾಟ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಕತ್ತನ್ನು ಕೆಳಗಿಳಿಸೋಣ. ಬಲಗೈಯನ್ನು ಕೆಳಗಿಳಿಸೋಣ. ಎಡಗೈಯನ್ನು ಉಸಿರು ತಗೊಳ್ತಾ ಮೇಲೆ ಮುಂದೆ ಚಾಚೋಣ. ಕೆಳಗಿಳಿಸೋಣ. ಎಡಗಾಲನ್ನು ಪಕ್ಕಕ್ಕಿಟ್ಟು ವಿಶ್ರಾಂತಿ. ಶರೀರದ ಮೇಲೆ ಆದಂತಹ ಪರಿಣಾಮಗಳನ್ನು ಅವಲೋಕಿಸೋಣ. ಕುಳಿತು ಮಾಡುವ ಆಸನಗಳಲ್ಲಿ ಮೊದಲನೆಯದಾಗಿ ಬದ್ಧ ಕೋನಾಸನದಲ್ಲಿ ಚಾಲನೆಯನ್ನು ಮಾಡೋಣ. ಎರಡು ಕಾಲುಗಳನ್ನು ಮುಂದೆ ಚಾಚೋಣ. ನಿಧಾನವಾಗಿ ಪಾದಗಳನ್ನು ಪರಸ್ಪರ ಜೋಡಿಸ್ಕೊಳ್ಳೋಣ. ಎರಡೂ ಕೈಗಳಿಂದ ಕಾಲು ಬೆರಳುಗಳನ್ನು ಹಿಡಿದುಕೊಳ್ಳೋಣ. ಹಾಗೆ ಎರಡೂ ತೊಡೆಗಳಿಗೆ ಚಾಲನೆ ಕೊಡೋಣ.
ನಿಧಾನವಾಗಿ ಮೇಲೆ ಕೆಳಗೆ ಮೂಮೆಂಟ್ ಮಾಡ್ತಾ ಇರೋಣ. ಸ್ಥಿತಿಯಲ್ಲಿ ಉಸಿರಾಡ್ತಾ ಇರೋಣ. ಸಡಿಲಗೊಳಿಸೋಣ. ಕೈಗಳನ್ನು ಬಿಡಿಸಿ ಕಾಲುಗಳನ್ನು ಮುಂದೆ ಚಾಚೋಣ. ಎರಡೂ ಹಸ್ತಗಳನ್ನು ಬೆನ್ನಿಂದ ಇಟ್ಟು ವಿಶ್ರಾಂತಿ. ಸಮತಲ ಸ್ಥಿತಿಗೆ ಬರೋಣ. ಮುಂದಿನ ಆಸನ ಸುಖಾಸನದಲ್ಲಿ ಊರ್ಧ್ವ ನಮಸ್ಕಾರಾಸನ. ಕಾಲುಗಳನ್ನು ಮಡಚಿ ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮುಂದಿನಿಂದ ಮೇಲೆತ್ತೋಣ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಎರಡೂ ಹಸ್ತಗಳನ್ನು ಪರಸ್ಪರ ಜೋಡಿಸೋಣ. ಕರಮೂಲ, ಕರಮಧ್ಯ, ಕರಾಗ್ರ 5 ಬೆರಳುಗಳು ಪರಸ್ಪರ ಜೋಡಿಸ್ಕೊಂಡಿರಲಿ. ಕೈ ಬೆರಳುಗಳು ಹತ್ತಿರವಾಗಿರಲಿ. 5 ಬೆರಳುಗಳನ್ನು ಕೂಡಿಸಿರೋಣ. ಪ್ರತಿ ಪೂರಕದಲ್ಲೂ ಕೈಯನ್ನು ಮೇಲೆ ಎತ್ತುತ್ತಾ ಇರೋಣ. ಎದೆಯನ್ನು ವಿಶಾಲಗೊಳಿಸೋಣ. ಪಕ್ಕೆಲುಬುಗಳಲ್ಲಿ ಸೆಳೆತ ಬಂದಿರಲಿ. ಸ್ಥಿತಿಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಮುಂದೆ ಕೆಳಗಿಳಿಸೋಣ. ಹಾಗೆ ಎರಡೂ ಕೈಗಳನ್ನು ಬೆನ್ನ ಹಿಂದೆ ಇಟ್ಟು ವಿಶ್ರಾಂತಿ. ಮೃದುವಾಗಿ ಕಣ್ಣು ಮುಚ್ಚೋಣ. ಆಸನದಿಂದ ಎದೆ ಭಾಗದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸುತ್ತಾ ವಿಶ್ರಾಂತಿಯನ್ನು ಮಾಡೋಣ. ವಾಪಸ್ ಬೆನ್ನು ನೇರವಾಗಿಸಿ ಕುಳಿತುಕೊಳ್ಳೋಣ. ಮುಂದಿನ ಆಸನ ಸುಖಾಸನದಲ್ಲಿ ಮುಂದೆ ಬಾಗುವಂಥ ಆಸನ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ನಮ್ಮ ಕಾಲಿನ ಮುಂದೆ ಹಸ್ತಗಳನ್ನು ಊರೋಣ. ಹಾಗೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ಜರಿಸ್ತಾ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮುಂದಕ್ಕೆ ಬಾಗೋಣ. ಎಷ್ಟು ಸಾಧ್ಯ ಇದೆ ಅಷ್ಟು ಮಾತ್ರ ಮುಂದೆ ಬಾಗೋಣ. ಸ್ಥಿತಿಲಿ ಉಸಿರಾಟ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ನಿಧಾನವಾಗಿ ಕೈಗಳನ್ನು ಹಿಂದೆ ತರುತ್ತಾ ಮೇಲೆ ಏಳೋಣ. ಕೈಗಳನ್ನು ಬೆನ್ನಿಂದ ಇಟ್ಟು ವಿಶ್ರಾಂತಿ. ಹೊಟ್ಟೆ ಭಾಗದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸುತ್ತಾ ವಿಶ್ರಾಂತಿ ಮಾಡೋಣ. ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಪ್ರಾಣಾಯಾಮಕ್ಕೆ ಸಿದ್ಧರಾಗೋಣ. ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಪ್ರಾಣಾಯಾಮ ಮಂತ್ರವನ್ನು ಹೇಳೋಣ. ಪ್ರಾಣಸ್ಯೇದಂ ವಶೇತ್ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನಃ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನು ಬಿಡಿಸೋಣ. ಎರಡೂ ಹಸ್ತಗಳನ್ನು ತೊಡೆ ಮೇಲಿಟ್ಕೊಳ್ಳೋಣ. ಹಸ್ತ ಮೇಲ್ಮುಖವಾಗಿರಲಿ. ಈಗ ವಾಯು ಮುದ್ರೆಗೆ ಬರೋಣ. ಮೊದಲು ತೋರ್ ಬೆರಳನ್ನು ಮಡಚಿಕೊಳ್ಳೋಣ. ತೋರ್ ಬೆರಳನ್ನು ಮಾತ್ರ ಮಡಚಿಕೊಳ್ಳೋಣ. ಹೆಬ್ಬೆರಳನ್ನು ತೋಳು ಬೆರಳಿನ ಮೇಲೆ ಇಟ್ಕೊಳ್ಳೋಣ.
ಸ್ವಲ್ಪ ಹೆಬ್ಬೆರಳಿನಿಂದ ತೋರ್ಬೆರಳನ್ನು ಸ್ವಲ್ಪ ಒತ್ತಿಕೊಳ್ಳೋಣ. ಇದು ಈಗ ಸಹಜ ಉಸಿರಾಟ ಮಾಡ್ತಾ ಇರೋಣ. ಅನುಲೋಮ ವಿಲೋಮ. ಚಂದ್ರಾನುಲೋಮ ವಿಲೋಮ ಮಾಡೋಣ. ಬಲಗೈಯನ್ನು ಮುರುಗಿ ಮುದ್ರೆ ಮಾಡೋಣ. ಹೆಬ್ಬೆರಳಿನಿಂದ ಮೂಗಿನ ಬಲ ಹೊರಳೆಯನ್ನು ಮುಚ್ಚಿಕೊಳ್ಳೋಣ. ಎಡ ಹೊರಳೆಯಿಂದ ಉಸಿರಾಟ ಮಾಡ್ತಾ ಇರೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಕೈಗಳನ್ನು ಕೆಳಗಿಳಿಸಿ ವಾಯು ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಸ್ಥಿತಿಯಲ್ಲಿ ಸಹಜ ಉಸಿರಾಟವಿರಲಿ. ಅನುಲೋಮ ವಿಲೋಮ. ಸೂರ್ಯಾನುಲೋಮ ವಿಲೋಮ. ಬಲಗೈನ ಉಂಗುರ ಬೆರಳಿನಿಂದ ಮೂಗಿನ ಎಡ ಹೊರಳೆಯನ್ನು ಮುಚ್ಚಿಕೊಳ್ಳೋಣ. ಮೂಗಿನ ಬಲ ಹೊರಳೆಯಿಂದ ಉಸಿರಾಟ ಕ್ರಿಯೆಯನ್ನು ಪ್ರಾರಂಭಿಸೋಣ. ಉಸಿರು ಒಳಗೆ, ಉಸಿರು ಹೊರಗೆ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಉಸಿರು ಒಳಗೆ, ಉಸಿರು ಹೊರಗೆ. ಬ್ರೀದ್ ಇನ್, ಬ್ರೀದ್ ಔಟ್. ಉಸಿರು ಒಳಗೆ, ಉಸಿರು ಹೊರಗೆ. ಕೈಗಳನ್ನು ಕೆಳಗಿಳಿಸಿ ವಾಯು ಮುದ್ರೆಯಲ್ಲಿ ಇಟ್ಕೊಳ್ಳೋಣ. ಸಹಜ ಉಸಿರಾಟ. ಅನುಲೋಮ ವಿಲೋಮ. ಮೂಗಿನ ಎರಡೂ ಹೊರಳೆಯಿಂದ ಸಹಜವಾಗಿ ಉಸಿರಾಟ ಮಾಡ್ತಾ ಇರೋಣ. ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋಣ. ಎಡ ಹೊರಳೆಯಿಂದ ಉಸಿರು ತಗೊಳ್ತೀವಿ. ಎಡ ಹೊರಳೆಯನ್ನು ಮುಚ್ಚಿ ಬಲ ಹೊರಳೆಯಿಂದ ಉಸಿರನ್ನು ಹೊರಗಾಕ್ತೀವಿ. ಮತ್ತೆ ಬಲ ಹೊರಳೆಯಿಂದ ಉಸಿರು ತಗೊಳ್ತೀವಿ. ಬಲ ಹೊರಳೆಯನ್ನು ಮುಚ್ಚಿ ಎಡ ಹೊರಳೆಯಿಂದ ಉಸಿರನ್ನು ಹೊರಗಾಕ್ತೀವಿ. ಈ ರೀತಿ ಒಂದು ಉಸಿರಾಟವಾಯಿತು. ಇದನ್ನು ರಿಪೀಟ್ ಮಾಡೋಣ. ಮೊದಲಿಗೆ ಬಲ ಹಸ್ತದ ಹೆಬ್ಬೆರಳಿನಿಂದ ಮೂಗಿನ ಬಲ ಹೊರಳೆಯನ್ನು ಮುಚ್ಚಿಕೊಳ್ಳೋಣ. ಉಸಿರು ತಗೊಳ್ಳೋಣ. ಎಡ ಹೊರಳೆಯಿಂದ ಉಸಿರು ಒಳಗೆ, ಬಲ ಹೊರಳೆಯಿಂದ ಉಸಿರು ಹೊರಗೆ.
ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ, ಮತ್ತೆ ಎಡದಿಂದ ಉಸಿರು ಒಳಗೆ, ಬಲದಿಂದ ಉಸಿರು ಹೊರಗೆ, ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ. ಲೆಫ್ಟ್ ಬ್ರೀದ್ ಇನ್, ರೈಟ್ ಬ್ರೀದ್ ಔಟ್, ರೈಟ್ ಬ್ರೀದ್ ಇನ್, ಲೆಫ್ಟ್ breathe out, left breathe in, right breathe out, right breathe in, left breathe out. ಎಡದಿಂದ ಉಸಿರು ಒಳಗೆ, ಬಲದಿಂದ ಉಸಿರು ಹೊರಗೆ, ಬಲದಿಂದ ಉಸಿರು ಒಳಗೆ, ಎಡದಿಂದ ಉಸಿರು ಹೊರಗೆ. ಕೈಗಳನ್ನು ಕೆಳಗಿಳಿಸೋಣ, ವಾಯು ಮುದ್ರೆಯಲ್ಲಿರಿಸೋಣ. ಸ್ಥಿತಿಲಿ ಸಹಜ ಉಸಿರಾಟ ಮಾಡ್ತಾ ಮನಸ್ಸನ್ನು ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸೋಣ. ಹಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ ನಮ್ಮ ಇಷ್ಟ ದೇವತೆಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಧ್ಯಾನವನ್ನು ಮಾಡೋಣ. ಸಹಜ ಉಸಿರಾಟವಿರಲಿ. ಸಹಜ ಉಸಿರಾಟ ಮಾಡ್ತಾ ಇರೋಣ.
ನಿಧಾನವಾಗಿ ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ. ಶಿರಬಾಗಿ ನಮಸ್ಕರಿಸೋಣ. ಹಾಗೆ ಎರಡೂ ಹಸ್ತಗಳನ್ನು ಪರಸ್ಪರ ಸ್ಪರ್ಶ ಮಾಡಿಕೊಳ್ಳೋಣ. ಕಣ್ಮೇಲಿಟ್ಕೊಳ್ಳೋಣ. ಮುಖಮಂಡಲಕ್ಕೆ, ತಲೆಗೆ, ಕುತ್ತಿಗೆಗೆ ಹಚ್ಕೊಳ್ಳೋಣ. ಹಾಗೆ ಕಣ್ಣನ್ನು ತೆರಿತಾ ಕರಗಳನ್ನು ನೋಡಿಕೊಳ್ಳೋಣ. ಅಮೃತಾಸನಕ್ಕೆ ಸಿದ್ಧರಾಗೋಣ. ನಿಧಾನವಾಗಿ ಬೆನ್ನ ಮೇಲೆ ಮಲಗೋಣ. ಇಡೀ ಶರೀರವನ್ನು ನೆಲದ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿರಿಸೋಣ. ಪಾದದ ಹೊರಭಾಗ ನೆಲಕ್ಕೆ ತಾಕಿರಲಿ. ಕಾಲು ಬೆರಳುಗಳು ಹೊರಮುಖವಾಗಿರಲಿ. ಹಸ್ತಗಳು ಆಕಾಶವನ್ನು ನೋಡ್ತಾ ಇರಲಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಇಡೀ ಶರೀರವನ್ನು ಸಡಿಲಗೊಳಿಸೋಣ. ಮನಸ್ಸಿನಿಂದ ಶರೀರಗಳನ್ನು ಒಂದೊಂದೇ ಭಾಗಕ್ಕೆ ವಿಶ್ರಾಂತಿ ನೀಡ್ತಾ ಬರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಪಾದಗಳು, ಕಾಲ್ಬೆರಳುಗಳು, ಮೀನಗಂಡ, ಮೊಣಕಾಲು, ತೊಡೆಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಕಟಿ ಪ್ರದೇಶ, ಕಿಬ್ಬೊಟ್ಟೆ ಭಾಗ, ಬೆನ್ನು, ಪಕ್ಕೆಲುಬುಗಳು, ಭುಜಗಳು, ಎದೆ ಭಾಗ, ಹೊಟ್ಟೆ ಭಾಗಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಆ ಭಾಗದಲ್ಲಿರುವಂಥ ಅಂಗಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಕೈತೋಳುಗಳು, ಮುಂಗೈಗಳಿಗೆ ವಿಶ್ರಾಂತಿ ನೀಡೋಣ. ಕತ್ತಿನ ಭಾಗ, ತಲೆಯ ಭಾಗ, ನೆತ್ತಿಯ ಭಾಗ, ಮುಖಮಂಡಲಕ್ಕೆ ವಿಶ್ರಾಂತಿ ನೀಡೋಣ. ನರಮಂಡಲ, ಸ್ನಾಯುಮಂಡಲ, ಅಸ್ಥಿಪಂಜರ, ಮಾಂಸಖಂಡಗಳಿಗೆ ವಿಶ್ರಾಂತಿ ನೀಡೋಣ. ಶರೀರದಲ್ಲಿ ಹರಿದಾಡುವ ರಕ್ತಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಶ್ವಾಸಕೋಶಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ಹೃದಯಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಶರೀರದಲ್ಲಿರುವಂಥ ಎಲ್ಲ ಗ್ರಂಥಿಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಯೋಗಾಭ್ಯಾಸದಿಂದ ದಣಿದಂಥ ದೇಹಕ್ಕೆ ವಿಶ್ರಾಂತಿಯನ್ನು ನೀಡ್ತಾ ಬರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಇವತ್ತು ಮಾಡಿದಂಥ ಯೋಗ ಸಾಧನೆಯಿಂದ ಶರೀರವು ಹಗುರವಾದಂಥ ಅನುಭವ, ಶರೀರದ ಪ್ರತಿಯೊಂದು ಕಣಕಣದಲ್ಲಿಯೂ ವಿಶೇಷವಾದಂಥ ನವಚೈತನ್ಯ ತುಂಬಿದಂಥ ಅನುಭವ,
ಉಲ್ಲಾಸಭರಿತವಾದಂಥ ಅನುಭವ. ಸಾಕ್ಷಿ ಭಾವದಿಂದ ಉಸಿರಾಟ ಮಾಡ್ತಾ ಇರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. ಮನಸ್ಸಿನಿಂದ ಶರೀರದ ಒಂದೊಂದೇ ಭಾಗಗಳನ್ನು ಸಡಿಲಿಸ್ತಾ ಬರೋಣ. ಕೈ ಕಾಲು ಬೆರಳುಗಳಿಗೆ ಚಾಲನೆ ಕೊಡೋಣ. ಹಸ್ತಪಾದಕ್ಕೆ ಚಾಲನೆ ಕೊಡೋಣ. ಕೈ ಕಾಲುಗಳಿಗೆ ಚಾಲನೆ ಕೊಡೋಣ. ಕುತ್ತಿಗೆಗೆ ಚಾಲನೆ ಕೊಡೋಣ. ಕಾಲುಗಳನ್ನು ಜೋಡಿಸ್ಕೊಳ್ಳೋಣ. ಎಡಗಾಲನ್ನು ಮಡಚೋಣ. ಎಡಗೈಯನ್ನು ಎದೆ ಮೇಲಿರಿಸಿ ಬಲಪಾರ್ಶ್ವಕ್ಕೆ ಹೊಳ್ಳೋಣ. ಎರಡೂ ಕೈಗಳನ್ನು ಕಿವಿ ಕೆಳಗಿಟ್ಕೊಳ್ಳೋಣ. ಸ್ವಲ್ಪ ಹೊತ್ತು ವಿಶ್ರಾಂತಿ. ಹಾಗೆ ಪೂರ್ತಿ ಹೊಳ್ಳಿ ಮಕರಾಸನದಲ್ಲಿ ಮಲಗೋಣ. ಹೊಟ್ಟೆ ಮೇಲೆ ಬೋರ್ಲಾಗಿ ಮಲಗೋಣ. ಎರಡೂ ಕೈಗಳನ್ನು ಹಸ್ತಗಳನ್ನು ಒಂದರ ಮೇಲೆ ಒಂದಿಟ್ಟು ಅದರ ಮೇಲೆ ಗದ್ದವನ್ನಿಡೋಣ ಅಥವಾ ಹಣೆಯನ್ನಿಡೋಣ. ಕಾಲು ಬೆರಳುಗಳು ಹೊರಮುಖವಾಗಿರಲಿ. ಮಕರಾಸನ. ಸ್ವಲ್ಪ ವಿಶ್ರಾಂತಿ. ಹಾಗೆ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಎದ್ದು ಕುಳಿತುಕೊಳ್ಳೋಣ. ಕೈಗಳು ನಮಸ್ಕಾರ ಸ್ಥಿತಿಗೆ ಬರಲಿ. ಲಘು ಓಂಕಾರದೊಂದಿಗೆ ಯೋಗ ಮಂತ್ರ ಹಾಗೂ ಜ್ಯೋತಿರ್ಮಂತ್ರವನ್ನು ಹೇಳೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾನ್ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರಬಾಗಿ ನಮಸ್ಕರಿಸೋಣ. ಇವತ್ತಿನ ಯೋಗಾಭ್ಯಾಸವನ್ನು ಕಲಿಸಿಕೊಟ್ಟಂತಹ ಭಗವಂತನಿಗೆ, ಪತಂಜಲಿ ಮಹಾಮುನಿಗಳಿಗೆ, ಸಮಿತಿಯ ಹಿರಿಯ ಆಚಾರ್ಯರಿಗೆ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಕ್ಷೇತ್ರ ದೇವತೆ, ಸ್ಥಾನ ದೇವತೆ, ಗ್ರಾಮ ದೇವತೆ ಹಾಗೂ ಮನೆ ದೇವತೆಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ಹಸ್ತಗಳನ್ನು ಕಣ್ಮೇಲಿಟ್ಕೊಂಡು ಮೇಲೆ ಬರೋಣ. ಹಸ್ತಗಳನ್ನು ಕೆಳಗಿಳಿಸಿ ಪರಸ್ಪರ ಸ್ಪರ್ಶ ಮಾಡೋಣ. ಮೃದುವಾಗಿ ಸ್ಪರ್ಶಿಸಿ ಹಸ್ತಗಳನ್ನು ಮುಖಮಂಡಲದ ಮೇಲಿಟ್ಕೊಳ್ಳೋಣ. ಹಾಗೆ ತಲೆ ಹಾಗೂ ತಲೆ ಹಿಂಭಾಗ ಕುತ್ತಿಗೆ ಭಾಗಕ್ಕೆ ಸ್ಪರ್ಶಿಸ್ಕೊಳ್ಳೋಣ. ಇನ್ನೊಂದು ಸಾರಿ ಸ್ಪರ್ಶ ಮಾಡಿ ಎದೆ, ಹೊಟ್ಟೆ, ಬೆನ್ನು, ಕಾಲು ಕೈಗಳಿಗೆ ಸ್ಪರ್ಶಿಸ್ಕೊಳ್ಳೋಣ. ಹಾಗೆ ಹಸ್ತಗಳನ್ನು ಕಣ್ಮೇಲಿರಿಸಿ ಹಸ್ತಗಳನ್ನು ನಿಧಾನವಾಗಿ ಕೆಳಗಿಳಿಸುತ್ತಾ ಕರದರ್ಶನ ಮಾಡೋಣ. ಕಣ್ಣು ತೆರೆಯೋಣ. ಹರಿ ಓಂ. ಇವತ್ತಿನ ಯೋಗಾಭ್ಯಾಸವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇವತ್ತಿನ ಯೋಗಾಭ್ಯಾಸವನ್ನು ನಡೆಸಿಕೊಟ್ಟಂಥ SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ, ಮುಖ್ಯ ಕಚೇರಿ ತುಮಕೂರು ಇವರಿಗೆ ಹಾಗೂ ಯೋಗ ಸ್ಪರ್ಶ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹುಬ್ಬಳ್ಳಿ
ಇವರ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಜಿಲ್ಲಾಡಳಿತ, DD ಕ್ಲಿಕ್ಸ್ ಹಾಗೂ ಅದರ ಜೊತೆ ಕೈ ಜೋಡಿಸಿದಂಥ ಎಲ್ಲ ಸಂಘಟನೆಗಳಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಯೋಗಾಭ್ಯಾಸದ ಅವಧಿಯನ್ನು ಪ್ರದರ್ಶಿಸಿದಂಥ ಹಾಗೂ ಧ್ವನಿ ನೀಡಿದಂಥ ಯೋಗ ಬಂಧುಗಳಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಭ್ಯಾಸವನ್ನು ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟಂಥ ಕಮಿಟಿಯವರಿಗೂ ಸಹ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮಗೆ ಆನ್ಲೈನ್ನಲ್ಲಿ ಈ ಒಂದು ಯೋಗಾಭ್ಯಾಸವನ್ನು ಪ್ರಸಾರ ಮಾಡಲು ಅನುವು ಮಾಡಿಕೊಟ್ಟಂಥ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಸಾಮಾಜಿಕ ಜಾಲತಾಣದವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತಿನ ಅಭ್ಯಾಸವನ್ನು ನಡೆಸಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿಕೊಟ್ಟಂಥ ಪ್ರಕೃತಿ ಮಾತೆಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಪ್ರತಿನಿತ್ಯ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ SPYSSನ ಯೋಗ ವಿಡಿಯೋಗಳು ಲೈವ್ ಆಗಿ ಬರ್ತಾ ಇವೆ. ದಯವಿಟ್ಟು ಎರಡೂ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ಲೈಕನ್ನು ಒತ್ತಿ ನಿತ್ಯ ವಿಡಿಯೋಗಳನ್ನು ನೋಡ್ತಾ ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಇವತ್ತಿನ ಯೋಗ ಸಾಧನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹರಿ ಓಂ.